ಈಗ ಸದನದಲ್ಲಿ ಇವತ್ತು ಅಮಿತ್ ಶಾ ಅವರ ಹೇಳಿಕೆಯ ವಿರುದ್ಧವಾಗಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಕ್ ಶುರು ಮಾಡಿದ್ವಿ. ಅದಾದ ನಂತರ ಬಿಜೆಪಿ ಅವರು ನಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಕ್ ಶುರು ಮಾಡಿದ್ರು. ಈ ಸಂಘರ್ಷದಲ್ಲಿ ಮತ್ತೆ ಸದನದಲ್ಲಿ ನಮ್ಮ ಸಭಾಪತಿಗಳು ಸದನವನ್ನು ಕಲಾಪವನ್ನ ಮುಂದೂಡಿದ್ರು ಒಂದು 10 ನಿಮಿಷಗಳ ಕಾಲ. ಆ ಸಂದರ್ಭದಲ್ಲಿ ಪರಸ್ಪರ ಮಾತುಗಳು ಘರ್ಷಣೆಗೆ ಒಳಪಟ್ಟಿರುವಂತಹ ಸಂದರ್ಭ. ನಾನು ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ತಿಮ್ಮಾಪುರ ಜೊತೆ ಮಾತಾಡ್ತಿದ್ದೆ. ಮತ್ತೆ ನಮ್ಮ ಸದಸ್ಯರುಗಳು ಕೆಲವರು ಸಿ.ಟಿ. ರವಿ ಅವರು ಅಂದದ್ದನ್ನ ಕೇಳಿಸ್ಕೊಂಡಿದ್ದಾರೆ. ಈ ಹೆಣ್ಮಗಳು ಅವ್ರ ಜೊತೆ ಸಂಘರ್ಷಕ್ಕಿದ್ರು ಕೇಳಿಸ್ಕೊಂಡಿದ್ದಾರೆ, ನೋಡಿದ್ದಾರೆ. ಸೊ ಹಾಗಾಗಿ ಸಿ.ಟಿ. ರವಿ ಅವರು ರಾಹುಲ್ ಗಾಂಧಿ ಅವರ ವಿಚಾರವನ್ನ ತೆಗೆದಿದ್ದಾರಂತೆ. ರಾಹುಲ್ ಗಾಂಧಿ ಅವರನ್ನ ತೆಗೆದ್ಬಿಟ್ಟು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದಾರಂತೆ. ಸೊ ಅದಕ್ಕೆ ನ್ಯಾಚುರಲಿ ನಮ್ಮ ನಾಯಕರ ಬಗ್ಗೆ ಮಾತಾಡಿದಾಗ ನಾವು ಆಕ್ರೋಶಕ್ಕೆ ಒಳಗಾಗ್ತೀವಿ. ಆಗ ಅವ್ರು ಏನ್ ಹೇಳಿದಾರೆ, ಅವ್ರ ಬಗ್ಗೆ ನೀವ್ಯಾಕೆ ಮಾತಾಡ್ತೀರಿ, ನಿಮ್ ಬಗ್ಗೆ ಮಾತಾಡ್ದಲ್ಲ, ನೀವು ಆಕ್ಸಿಡೆಂಟ್ ಮಾಡಿದ್ರೆ ನೀವು ಕೊಲಗಾರ ಅನ್ಬೋದಲ್ಲ, ಕೊಲಗಾರ ಹಾಗಾರೆ ನೀವು ಅಂತ ಈಕೆ ಅಂದಿದ್ದಾರೆ. ಅದಕ್ಕೆ ಅವರು ಸಿಟ್ಟಿಗೆದ್ದು ಅಂತ ಹೇಳ್ಬಿಟ್ಟು ಅವ್ರನ್ನ 10 ಸಲ ಅಂದ್ರಂತೆ. ಆ ಹೆಣ್ಮಗಳಿಗೆ ಸಹಜವಾಗಿ ನೋವಾಗ್ತದೆ, ಯಾವ ಹೆಣ್ಮಗಳಿಗೆ ಆಗೋದಿಲ್ಲ. ಒಂದು ಸದನದ ಘನತೆ ಗೌರವದಿಂದ ಒಬ್ಬ ಮಾಜಿ ಮಂತ್ರಿಯಾಗಿ ರವಿ ಅವರು ನಡ್ಕೊಳ್ಬೇಕಾದಂತಹದನ್ನ ಬಿಟ್ಟು ಇವತ್ತು ದಿವಸ ಆ ಪದವನ್ನ ಬಳಸಿದ್ದಾರೆ ಅಂತ ನಾವೆಲ್ಲರೂ ಅದನ್ನ ಖಂಡಿಸಿದ್ದೇವೆ. ಅವರು ಬೇಕಾದ ವಾದ ಮಾಡಲಿ, ಯಾವ ಹೆಣ್ಮಕ್ಳು ಕೂಡ ನಾನು ಹೋಗ್ಬಿಟ್ಟು ಅಂತ ಯಾರು ಹೇಳ್ಕೊಳ್ಳೋದಿಲ್ಲ. ಒಬ್ಬ ಅಂದ್ರೇನೆ ನೋವಾಗೋದು, ಒಬ್ರು ಅಂದ್ರೇನೆ ಆಕ್ರೋಶಕ್ಕೆ ಒಳಗಾಗೋದು. ಆದ್ರಿಂದ ಅವ್ರ ಆಕ್ರೋಶಕ್ಕೆ ಒಳಗಾಗಿದ್ರಿಂದ ಅದು ಸತ್ಯ ಇರುತ್ತೆ ಅದ್ರ ಹಿಂದೆ. ಸೊ ಅದಕ್ಕೆ ವಿ ಆರ್ ಡಿಮ್ಯಾಂಡಿಂಗ್ ಅವರನ್ನ ಈ ಒಂದು ಸ್ಥಾನದಿಂದ ಪದಚ್ಯುತಿ ಮಾಡಬೇಕು ಅಂತ.